ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೇಣುಕಾ ಅಡುಗೆ ಚಾನಲ್. ನಾವು ಇವತ್ತು ಉದ್ದಿನ ಇಡ್ಲಿ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಬೆಳಿಗ್ಗೆ ತಿಂಡಿಗೆ ಹಾಗೂ ಲಂಚ್ ಬಾಕ್ಸ್ಗೆ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಉದ್ದಿನ ಇಡ್ಲಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ತಯಾರು ಮಾಡ್ಕೊಳ್ಳೋಣ. 1.5 ಲೋಟ ಅಕ್ಕಿ, ನಾವು ಇಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀವಿ. 3/4 ಲೋಟ ಉದ್ದಿನ ಬೇಳೆ, 1 ಬಟ್ಲು ಕ್ಯಾರೆಟ್ ತುರಿ, 1 ಸ್ಪೂನ್ ಮೆಣಸು, ಅಂದರೆ 20 ಮೆಣಸು ಬರ್ತವೆ, 1 ಬಟ್ಲು ಕಾಯಿ ತುರಿ, 1 ಬಟ್ಲು ಸಣ್ಣಗೆ ಹೆಚ್ಚಿದ ಸಬ್ಬಸಿಗೆ ಸೊಪ್ಪು, 1 ಬಟ್ಲು ಸಣ್ಣಗೆ ಹೆಚ್ಚಿದ ಈರುಳ್ಳಿ, 1 ಬಟ್ಲು ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ನೆನೆಸಿ ಇಟ್ಕೊಂಡಿರೋ ಕಡಲೆಬೇಳೆ 1 ಸ್ಪೂನ್. ಈಗ ಉದ್ದಿನ ಇಡ್ಲಿ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಮೊದಲಿಗೆ 1.5 ಪಾವ್ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಆರಾಕಿ ಮನೆ ಒಳಗೆ ಹಾಕಬೇಕು, ಬಿಸಿಲಲ್ಲಿ ಹಾಕಬಾರ್ದು. ಅದು ನೀರೆಲ್ಲ ಹೋಗಿ ಒಣಗಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ತರಿ ಅಥವಾ ಮೀಡಿಯಮ್ ರವೆ ಹಾಗೆ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಮೇಲೆ ಅರ್ಧ ಇಂಚು ಬರೋವಷ್ಟು ನೀರು ಹಾಕಿ ರಾತ್ರಿ ಎಲ್ಲ ನೆನೆಯೋಕ್ಕೆ ಬಿಡಬೇಕು. ಈಗ 3/4 ಪಾವ್ ಉದ್ದಿನ ಬೇಳೆನ ತಗೊಂಡು ಒಂದು ಪಾತ್ರೆಗೆ ಹಾಕಿ ಇದನ್ನು 2ರಿಂದ 3 ಬಾರಿ ತೊಳ್ಕೊಂಡು ಇದಕ್ಕೆ ನೀರು ಹಾಕಿ ನೆನೆಸಿ ಇಡಬೇಕು. ಇದನ್ನು ಸಹ ರಾತ್ರಿ ಪೂರ್ತಿ ನೆನೆಸಬೇಕು. ಈಗ ಬೆಳಿಗ್ಗೆ ಆಗಿದೆ. ನೆನೆಸಿ ಇಟ್ಕೊಂಡಿರೋ ಉದ್ದಿನ ಬೇಳೆನ ರುಬ್ಕೋಬೇಕು. ನೆನೆಸಿರೋ ಉದ್ದಿನ ಬೇಳೆಯಲ್ಲಿರೋ ನೀರನ್ನು ಸೋಸಿ ಇಟ್ಕೋಬೇಕು. ಇದನ್ನು ಚೆಲ್ಲಬಾರ್ದು. ಈ ನೀರನ್ನೇ ಯೂಸ್ ಮಾಡಿಕೊಂಡು ರುಬ್ಬೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಉದ್ದಿನ ಬೇಳೆನ ನುಣ್ಣಗೆ ರುಬ್ಕೋಬೇಕು. ಅದಕ್ಕೆ 1-2 ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಮತ್ತೆ ಇದನ್ನು ರುಬ್ಕೋಬೇಕು. ಈಗ ನೆನೆಸಿಟ್ಕೊಂಡಿರೋ ಅಕ್ಕಿ ತರಿಗೆ ಇದನ್ನು ಸೇರಿಸ್ಕೊಳ್ಬೇಕು. ನಂತರ ಇದಕ್ಕೆ 2 ಸ್ಪೂನ್ ಉಪ್ಪು ಹಾಕಿ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರೋ 1 ಬಟ್ಲು ಕ್ಯಾರೆಟ್ ತುರಿ, 1 ಬಟ್ಲು ಕಾಯಿ ತುರಿ, ಸಬ್ಬಸಿಗೆ ಸೊಪ್ಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, 1 ಬಟ್ಲು ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಕಾಳು ಮೆಣಸು, ಬೇಕಾದರೆ ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಸಹ ಹಾಕ್ಕೋಬಹುದು. ನೆನೆಸಿರೋ ಕಡಲೆಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಈ ತರಕಾರಿಗಳೆಲ್ಲ ಆಪ್ಷನ್ಸು, ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೋಬಹುದು. ಇದನ್ನು ನಾವು ಇಲ್ಲಿ 2 ಗಂಟೆ ನೆನೆಯೋಕ್ಕೆ ಬಿಟ್ಟಿದ್ವಿ. ನಿಮಗೆ ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ಸಹ ಬಿಡಬಹುದು. ನೋಡಿ, ಇದು ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ. ಇಷ್ಟು ಗಟ್ಟಿ ಇರಬೇಕು, ತುಂಬ ತೆಳ್ಳಗಾಗಬಾರ್ದು. ಈ ಹದಕ್ಕೆ ಇದ್ದರೆ ಸಾಕಾಗುತ್ತೆ. ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಸವರಿ ಹಿಟ್ಟನ್ನು ಹಾಕ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋದಕ್ಕೆ ಇಡಬೇಕು. ಇದನ್ನು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ಇಡ್ಲಿ ಪಾತ್ರೆ ಮುಚ್ಚಳನ ತೆಗೆದು ನೋಡೋಣ ಬೆಂದಿದೆಯಾ ಇಲ್ವಾ ಅಂತ. ಚೆನ್ನಾಗಿ ಬೆಂದಿದೆ. ಈಗ ಇಡ್ಲಿನೆಲ್ಲ ಪಾತ್ರೆಯಿಂದ ಎಬ್ಬಿ ಇಟ್ಕೊಬೇಕು. ಇಲ್ಲಿ ಸೋಡಾ ಪುಡಿ ಏನನ್ನು ಬಳಸಿಲ್ಲ. ಕೊನೆಯದಾಗಿ ನಾವಿವಾಗ ಇಡ್ಲಿನ ಸರ್ವ್ ಮಾಡಬೇಕು. ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಇದನ್ನು ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.